ಯಾಕ ಹೋಗಿಲ್ಲಲ್ಲೇ ನಿಮ್ಮ ಅಂತಕ್ಕೆ? ಇಲ್ಲ ಕಣ್ವಿನ ತಕ್ಕ ಹೋಗಿಲ್ಲ. ಬಿಡತ್ಲಾಗಿ ಅಮ್ಮ ಯಾರು ಹೋಗ್ತಾರೆ? ಗಂಡುಗಳು ಒಳ್ಳೆಯರಾಗ್ದಿಲ್ಲದ ಮೇಲೆ ಹೆಣ್ಮಕ್ಳ ಜೀವನ ಅಲ್ಲ ಕಣಕ್ಕ. ಗಂಡು ಕಟ್ಕೊಂಡಿರೋ ಗಂಡ ಒಬ್ಬ ಒಳ್ಳೆನಾದ್ರೆ ಹೆಣ್ಮಕ್ಳ ಜೀವನ ಪರ್ಯಂತ ಸುಖವಾಗಿರುತ್ತೆ, ಸಂತೋಷವಾಗಿರುತ್ತೆ. ನಿಜವಾಗ್ಲೂ ಕಟ್ಕೊಂಡಾನು ಒಳ್ಳೆನಾಗಬೇಕು, ಕಟ್ಕೊಂಡಾನು ದುಡಿಬೇಕು. ದುಡಿತೀನಿ ತಿಂತೀನಿ ಕಳಿತೀನಿ ಅಮ್ಮಂಗಿರ್ಬೇಕು. ಬರೀ ದುಡಿದಂಗೆ ಬರೀ ಕಳಿತೀನಿ ಅಂದರೆ ಆಗಲ್ಲ. ನೀವು ನಮ್ಮಯ್ಯಪ್ಪ ಇವಾಗ ಒಂದಿಟ್ಟು ಅಲ್ಲಿ ಇಲ್ಲಿ ಇಸ್ಪೆಟ್ಟಾಡಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲೂ ಇಲ್ಲೂ ಸುತ್ತರಿಯಕ್ಕೆ ಹೋಗ್ತಾ ಇದ್ದಾನೆ. ಅದಕ್ಕೆ ನಾನು ನಮ್ಮ ಅಮ್ಮ ಸಂಪಾದನೆ ಮಾಡೈತಿ ಇವತ್ತು. ವೇದ ಬೇರೆ ಅವನು ಹೊಲ್ದಾಗ ಅಕ್ಕ ಹುಡುಗ ದನ್ ಮಾಡ್ದಂಗೆ ಮಾಡೋದು ಕಣಕ್ಕ, ಕತ್ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ನೀನು ಮಾಡಲ್ವಲ್ಲ ಅಂತ ಕೇಳಿಕ್ಕೆ ಅದಕ್ಕೆ ಜಗಳ ಮಾಡ್ದೆ. ಅದಕ್ಕೆ ಜಗಳ ಮಾಡ್ದೆ. ನಾನು ಅದಕ್ಕೆ ಬುದ್ಧಿ ಕಲಿಸ್ಬೇಕು, ನಮ್ಮ ಅಮ್ಮ ಬೋರ್ಲಿ ಬಾ ಇಲ್ಲಿ ಸುಮ್ಮನೆ ಅಂತ ಹೇಳ್ತು. ಅದಕ್ಕೇ ನಾನು ಸುಮ್ಮನೆ ಇಲ್ಲಿ ಬಂದೇನಿ. ನಮ್ಮ ಬಂದಿದ್ದು ಕರಿಯೋಕ್ಕೆ ನಮ್ಮ ಅಮ್ಮ ಕಳಿಸಲ್ಲ ಅಂತ ಅದಕ್ಕೆ ಹೋಗಿಲ್ಲ ಒಂದು 2 ದಿನ. ಬುದ್ಧಿ ಕಲಿಸ್ಬೇಕಕ್ಕ, ಬಂದಿಲ್ಲ. ಹಿಂಗೆ ಮಾಡಿರಿ ಅಕ್ಕ ಮನೆ ಮಂತನ್ಗಳು ಆಗ್ತಾವೇನಕ್ಕ? ಈಸ್ಪೆಟ್ ಆಡೋದು ಕಲ್ತವ್ನಿ ಯಾರ ಜೊತೆಗೆ ಬಿದ್ದು ಈಸ್ಪೆಟ್ ಆಡೋದು ಕಲ್ತವ್ ನಾನು ಹೇಳ್ಕೊಂಡ್ರೆ ಮರ್ಯಾದೆ ಇರಲ್ಲ. ಆಗದಿಲ್ದಾರೆದ್ರಿಗೂ ಸಾದ್ರ ಆಗ್ತೀವಿ ಅಂತ ಹೇಳಿ ನಾನು ಹಿಂಗೇ ಸುಮ್ಮನಿದ್ದೀನಿ. ಹಿಂಗೆ ಸುಮ್ಮನಿದ್ರೆ ನಾಳೆ ಹೊಲ ಮನೆ ಎಲ್ಲ ಕಳೆದ್ರೆ ಏನು ಮಾಡ್ತೀಯಕ್ಕ? ಆಮೇಲೆ ಇರೋದೊಂದು ಹುಡುಗ ನಾವು ಯಾತಕ್ಕ ಮಾಡಲಿ? ಈಗಲೇ ಯೋಚನೆ ಮಾಡಿ ಈಗಲೇ ಎಚ್ಚೆತ್ಕೊಂಡ್ರೆ ಮಾತ್ರ ಜೀವನ, ಇಲ್ಲಾಂದ್ರೆ ಆಗಲ್ಲ. ಎಲ್ಲ ಕಳ್ಕೊಂಡ್ಮೇಲೆ ಅದೇನಿ ಎಲ್ಲ ಕಳ್ಕೊಂಡು ಆಮೇಲೆ ಕೈ ಸುಟ್ಕೊಂಡ್ಮೇಲೆ ಏನೂ ಆಗಲ್ಲ. ಅಷ್ಟೇ ನಾವು ನೋವು ಅನುಭವಿಸೋದು, ನಾವು ತಾನೇ ಅನುಭವಿಸೋದು. ಅದಕ್ಕೇನೆ ನಾನು ಈಗಳಪ್ಪ ನೀನು ದುಡಿ ಕಳಿ, ನಾನು ಬೇಡ ಅಂಬಲ್ಲ. ನೀನು ದುಡಿದಾಳೆ ಅಂತನೂ ನೀನು ಇರೋದನ್ನ ಕಳಿಯಕ್ಕೆ ಹೋಗಬೇಡ ಅಂತ ನಾನು. ದುಡಿಬೇಕಾದ್ರೆ ಕಳಿ ತಿನ್ನು ಉಣ್ಣು ಅಂಥವು ಬೇಡ ಅಂತ ನಾನು ಒಳಗೆ ರೂಮ್ನಾಗ ಹೇಳ್ತೀನಿ, ಹೋಗ್ಬೇಡ ಈಸ್ಪೆಟ್ಟಾಡಕ್ಕೆ ಹೋಗ್ಬೇಡ. ಹೋಗ್ತೀನಿ. ಅದ್ರ ಮಸ್ತ್ ಬತ್ತೈತೆ, ಹಿಂಗೆ ಹೋದ್ರೆ ಹಿಂಗೆ ದುಡ್ಕೊಂಬತ್ತೀನಿ. ಹಿಂಗೆ ಯಾಕ ವಾದ? ಅದಕ್ಕೇನೆ ಎಲ್ಲ ದುಡ್ಡು ಯಾರು ಕೊಡ್ತಾರೆ ಅವನಿಗೆ ಈಸ್ಪೆಟ್ಟಾಡೋಕ್ಕೆ? ಐತೆ ಒಂದು ಟರಪ್ಪೆಗೆ ಅದು ಇದು ಮಾರ್ತಕ್ಕೆ ಅಯ್ಯಪ್ಪನೇ ಹಾಕ್ಕೊಂಡು ಹೋಗೋದೆಲ್ಲನ ವೇದಿನ್ನೇನು ಹೋಗಲ್ಲ. ಇವನೇ ಎಲ್ಲ ಹಾಕ್ಕೊಂಡು ಹೋಗೋದು, ಹೊತ್ತಿ ಬೆಳೆದ್ರು ಹೊತ್ತಿ ಎಲ್ಲ ಹಾಕ್ಕೊಂಡು ಹೋಗೋದು ಈ ಅಪ್ಪನೇನೆ. ಅದ್ರಾಗ 50,000 ಬಂದೈತೆ ಅಂದ್ರೆ ಅವರಪ್ಪ 35,000 ಬಂದೈತೆ ಅಂತ ಹೇಳೋದು. 20,000 ದುಡ್ಡು ಉಳಿಸ್ಕೊಂಬೋದು ಅದ್ರಾಗೆ. ಹಿಂಗೆ 50,000 ರೂಪಾಯಿ ಹೊತ್ತಾದ್ರೂ 10,000 ಇಕ್ಕೊಂತಾನೆ. ನೆಟ್ಟು ಕೊಡಲ್ಲ ಮಾಮಿಗೆ. ಮೊನ್ನೆ 2 ಕ್ವಿಂಟಾಲ್ ಏನೋ ಹುಳ್ಳಿಕಾಳು ಆಗ್ಯಾವೆ. 2 ಕ್ವಿಂಟಾಲ್ ಹುಳ್ಳಿಕಾಳು ಬೆಳೆದ್ರೆ ಅದ್ರಾಗ ಒಟ್ಟು ದುಡ್ಡು ಈ ಅಪ್ಪನೇ ಇಕ್ಕೊಂತಾನೆ, ಕೊಡಲ್ಲ. ಅರ್ಧ ದುಡ್ಡು ಕೊಡೋದು, ಅರ್ಧ ದುಡ್ಡು ಇಕ್ಕೊಂಬೋದು. ನಮ್ಮ ಬಿಡತ್ತೆ ಯೋಟ ಏನೋ ಅಂತೇಳಿ ಆತ ಕೇಳಲ್ಲ, ಸುಮ್ಮನೆ ಇಕ್ಕೊಂಬತ್ತೆ. ಹುಡುಗ ಪಾಪದ ಮಾಡುತ್ತೆ ಅಲ್ಲಿ ಮಾಡಿ. ಹುಡುಗ ಒಬ್ಬನೇ 2 ಕ್ವಿಂಟಾಲ್ ಹುಳ್ಳಿಕಾಳು ಬೆಳೆದು ಎಲ್ಲ ಕೊಯ್ದು ಹಾಕ್ಸಿ ಎಲ್ಲ ಬೋಡ್ದು ಅಯ್ಯೋ ಯೋಟ್ ಪಾಟ್ ಬಿದ್ದೈತಿ. ಅವ್ರ ಜೊತೆಗೆ ಹೋಗಿ ಮಾಡಿರಲ್ವೇ ಬರೋದು? ಅದಕ್ಕೆ ನಾನು ಇಂಥವೆಲ್ಲ ಮಾಡ್ಕೊಡ್ದು, ನೀನು ಮಾಡ್ಕೊಡ್ದು ಅಂತ ನಾನು ಅದಕ್ಕೆ ಗಲಾಟೆ ಮಾಡ್ಕೊಂಡು ಬಂದೀನಿ ವಿನತಕ್ಕಯ್ಯ. ಅಂದರೆ ಅದೇನೋ ನಿಜಾನೇ ಕಣಮ್ಮ. ಎಚ್ಚರಿಕೆಯಿಂದ ಮಾಡಿರೆ ಮಾತ್ರ ಈಗಿನ ಕಾಲದಾಗ ಜೀವನ, ಇಲ್ಲಾಂದರೆ ಅದಕ್ಕದೇ ಕಳ್ಕೊಂಡು ಹೋಗ್ಬೇಕಾಗುತ್ತೆ. ಇವತ್ತು ಸೀನಣ್ಣ ನೋಡಿದರೆ ನಿಜವಾಗ್ಲೂ ಸಂತೋಷ ಆಗುತ್ತೆ ಮಾರಾಯ. ಎಲ್ಲೆಲ್ಲ ಹೋಗಲ್ಲ. ಬದುಕೇನ ಬಾಳೇನ ಅಷ್ಟೇನೆ ಕಣಮ್ಮ. ರೇಖಮ್ಮ ಅಂತ ಗಂಡನ ಪಡೆಯೋಕ್ಕೆ ಬೋಲ್ ಪುಣ್ಯ ಮಾಡಿದ್ದೆ ನೀನು. ಯಾಕಕ್ಕ ಏನಾಯ್ತು? ಏನು ಹೇಳ್ತೀಯ? ಈಗ ನಾವು ನಮ್ಮನು ಈಸ್ಪೆಟ್ಟಾಡೋದು ಕಲ್ತು ಈಸ್ಪೆಟ್ಟಾಡಕ್ಕೆ ಹೋಗ್ತೇನೆ. ಬರೀ ಈಸ್ಪೆಟ್ಟಾಡಕ್ಕೆ ಹೋಗೋದೆ. ಅದಕ್ಕೆ ನಾನು ಗುದ್ದಾಡಿದೆ ಜೋರಾಗೆ, ಹೇಳಪ್ಪ ಮರ್ಯಾದಿರಲ್ಲ ಅಂತೇಳಿ ಅದಕ್ಕೆ ಬಂದಿದ್ದೀನಿ. ಕರ್ಕೊಂಡು ಹೋಗಿ ಬತ್ತಾನೆ ಅಂತಂದರೆ ಬರೋದೇ ಇಲ್ಲ. ನಾನು ಅದಕ್ಕೇನೆ ನಮ್ಮ ಅಮ್ಮನ ಬಾರ ಮಗನಂದರೆ ಇಲ್ಲ ಸುಮ್ಮನೆ ಅವನೇ ಬರಲಿಲ್ಲ. ಅವ್ನು ಬಂದರೆ ಸರಿಯಾಗಿ ಬಗ್ಗಿಸ್ತೀನಿ, ಬರಲಿಲ್ಲ ಅವನು ಅಂತ ಅಮ್ಮಯ್ಯ. ನಾವು ಮಾತಾಡ್ಸೋಕೆ ಹೋಗ್ಬಾರ್ದು, ಅವನೇ ಬರಬೇಕು ಅಂತ ಅಮ್ಮ ಹೇಳ್ತಾ ಇದ್ದೆ. ಅದಕ್ಕೆ ನಾವು ಹೋಗಿಲ್ಲ ಕಣಮ್ಮ ರೇಖಮ್ಮ. ಸೀನಣ್ಣಯ್ಯ ನೋಡಮ್ಮ ತಾಯಿ, ಒಂದು ಬೀಡಿ ಸೇದಲ್ಲ, ಒಂದು ಹಿಮಾಲ ಹಾಕ್ಯಮಲ್ಲ, ಒಂದು ಸೂಪರ್ ಹಾಕ್ಯಮಲ್ಲ, ಕುಡಿಯೋದಿಲ್ಲ ಏನಿಲ್ಲ. ಊಟೇನ ಹೊಟ್ಟೆಗೆ ಹಣ್ಣು ಹಂಪ್ಲು ಅದು ಇದು ಒಳ್ಳೊಳ್ಳೆ ತಿನ್ಕೊಂಡು ಚೆನ್ನಾಗೈತಮ್ಮ. ದೇವ್ರ ಆಣಾಗ ಪುಣ್ಯ ಮಾಡಿದ್ದೆ ಕಣಮ್ಮ ನೀನು. ಹ್ಞೂನಕ್ಕ, ಇವತ್ತು ಎಲ್ಲರಿಗೂ ಅಂಥ ಗಂಡ ಸಿಗಲ್ಲ. ನಾನು ಅಂಥ ಗಂಡನ ಪಡೆಯೋಕ್ಕೆ ಬೋಲ್ ಪುಣ್ಯ ಮಾಡಿದ್ದೆ ಅನ್ಸುತ್ತೆ. ಹೇಳಕ್ಕ ಒಂದು ಎಲೆಡ್ಕೆ ಸಮೇತ ಹಾಕ್ಯಮಲ್ ಕಣಕ್ಕ. ಬರೀ ಊಟ ಒಳ್ಳೊಳ್ಳೆದು ಹಣ್ಣು ಹಂಪ್ಲು ಅದು ಇದು ಒಳ್ಳೆ ಊಟ ಕೇಳ್ತಾರೆ ಅಷ್ಟೇ. ಒಳ್ಳೊಳ್ಳೆ ಊಟ ಕೇಳ್ಕೊಂಡು ಒಳ್ಳೊಳ್ಳೆದು ಮಾಡಿಕ್ಬೇಕು, ಉಣ್ಕೊಂಡು ಚೆನ್ನಾಗಿರ್ತಾರಕ್ಕ. ಯೋಟನ ಉಂಬ್ಲಕ್ಕ ಅಂಥದ್ದು ಮಾತ್ರ ಸವಸಲ್ಲಪ್ಪ. ದೇವ್ರು ನನಗೆ ಮಾತ್ರ ಅಂಥದ್ದು ಮಾತ್ರ ಕೊಡಲಿಲ್ಲ. ಈಸ್ಪೆಟ್ಟಾಡೋದು ಕುಡಿಯೋದು ಐತಲ್ಲ ಯಪ್ಪ, ಅದು ಇದ್ಬಿಟ್ರೆ ಹೆಣ್ಮಕ್ಳು ಏನಂದ್ರೆ ನಿಮ್ಮದೇ ಜೀವನ ಮಾಡೋಕ್ಕಾಗಲ್ಲ. ಹೋಗತ್ತೆ. ನಮ್ಮಣ್ಣಗೆ ಯಾಕೆ ಬಿದ್ದಿಲ್ಲ ಅಂತ ಮಾಡುತ್ತೆ ಅಂದ್ರೆ ನಮ್ಮ ಸೀನಪ್ಪ ಇವತ್ತು ನೆನೆಸ್ಕೋಬೇಕು. ನಿಜವಾಗ್ಲೂ ಭಾಳ ಒಳ್ಳೆ ಮನುಷ್ಯ. ನಮ್ಮ ಆಸೆಗೆ ಹೋಗಲ್ಲ, ಬದುಕಿನ ಬಾಳೆನೋ ಯಾರ ಜೊತೆಗೂ ಹೋಗಲ್ಲ ಅಂತ ಇಂಥರ ಜೊತೆಗೆಲ್ಲ ಸುತ್ತರಿಯೋಕ್ಕೆ. ಒಳ್ಳೆಯವ್ರನ್ನ ಅಷ್ಟೇ ಅವ್ನು ಮಾತಾಡ್ಸೋದು. ಈಗ ಒಳ್ಳೆ ಅವನಿಗೆ ತಕ್ಕನಾಗಿರೋ ಅಂತಾರು ಅವನಿಗೆ ಹಿಂಗೆ ಒಳ್ಳೆಯವ್ರು ಅನ್ಸುತ್ತೆ ಅಂತಾರನ್ನು ಮಾತ್ರ ಮಾತಾಡ್ಸೋದು ಅಂತ ಇಂಥರ ಜೊತೆಗೆಲ್ಲ ಹೋಗಲ್ಲ. ಈ ಕುಡಿದು ತಿಂದಕ್ಕೆ ಕಾಕ ನನ್ನ ಮಕ್ಕಳನ್ನೆಲ್ಲ ಹತ್ರಕ್ಕೆ ಬಿಡ್ಕೊಂಬಲ್ಲ ಅವನು. ಯಾರ ತಗ ಹೆಂಗಿರ್ಬೇಕು ಹಂಗಿರ್ತಾನೆ. ಭಾಳ ಬುದ್ಧಿ ಐತಿ ಸೀನಪ್ಪ. ಹಂಗಾಗತ್ತೆ ಕಣಮ್ಮ ಅಂತಾರೆ. ಆಗ್ಲಿಲ್ದಾರೆ ಇದ್ರೆ ನಿಜವಾಗ್ಲೂ ಇಷ್ಟೊಂದು ಅವನು ಸಂಪಾದನೆ ಮಾಡಿದ್ದು, ಇಲ್ಲಾಂದ್ರೆ ಆಗ್ತಿರ್ಲಿಲ್ಲ. ನೋಡಿ ಇವತ್ತು ಗಾಡಿ ತಗೊಂಡ
ಎಲ್ಲಾನ ಇವಾಗ ಮನೆ ಕಟ್ಬೇಕು ಅಂತ ಇದ್ದಾನೆ. ಎಲ್ಲಾನ ಹೆಂಡ್ತಿಗೆ ಸಹಾಯ ಮಾಡಿಸ್ತಾ ನಿಜವಾಗ್ಲೂ ಇವತ್ತು ಬುದ್ಧಿವಂತ ಆಗಿರೋದಕ್ಕೆ ಕಣ ಮಾಡ್ಕೊಂಬೋದು. ಇಲ್ಲಾಂದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ. ಬುದ್ಧಿವಂತರಾಗಿರ್ಬೇಕು ಈ ಕಾಲದಾಗೆ, ಬುದ್ಧಿವಂತರಾಗಿದ್ರೆ ಮಾತ್ರ. ಇಲ್ಲಿ ಕುಕ್ಕರ್ಸ್ಕೊಂಡು ಮಾತಾಡಕ್ಕೆ ಬಂದವಳೆ. ಇಲ್ಲಿ ಕುಕ್ಕರ್ಸ್ಕೊಂಡು ಮಾತಾಡೋಕೆ ಟೈಮ್ ಇರುತ್ತೆ, ಅಲ್ಲಿ ಬರೋಕ್ಕೆ ಟೈಮ್ ಇಲ್ಲ. ಸುಮ್ಮನೆ ಹೋಗು ನೋಡು, ನೀನು ಇಲ್ಲೆಲ್ಲ ನಿಂತ್ಕೊಂಡು ಗಲಾಟೆ ಮಾಡೋದೆಲ್ಲ ಮಾಡಿಬಿಟ್ಟಿದೀಯ ಅಂದ್ರೆ ಸರಿ ಹೋಗಲ್ಲ. ಯಾಕೆ ದೇವಣ್ಣ, ಯಾಕೆ ಅಕ್ಕನ ಮೇಲೆ ಗಲಾಟೆ ಮಾಡ್ತೀಯ? ಸುಮ್ಕಿರು. ಮತ್ತೆ ಇಲ್ಲಿ ಕುಕ್ಕರ್ಸ್ಕೊಂಡು ಮಾತಾಡ್ತಾಳೆ. ಎದ್ದು ಬಾರೆ ಮಂತಕ್ಕೆ ಹೋಗೋಣ ಬಾರೆ. ಇಲ್ಲೇ ಸೇರ್ಕೊಂಡಿದೆಯಲ್ಲ ಅಮ್ಮನ ಮನೆ ಇಲ್ಲೇ ಐತಿ ಅಂತೇಳಿ ಎದ್ದು ಬಾರೆ ಹೋಗೋಣ ಮನೆ ತಕ್ಕ ಬಾರೆ. ಎದ್ದು ಬಾರೇಲೆ. ಬರ್ದಂಗೆ ಇಲ್ಲೇ ಸೇರ್ಕೊಂಡು ಏನೋ ತರಾಡ್ತೀಯ ಇಲ್ಲಿ ಕುಕ್ಕಂಡು ಮಾತಾಡಕ್ಕೆ. ಬರೇನಿ ಬಾ ಇಲ್ಲಿ ಎದ್ದು. ನಾನು ಬರಲ್ಲ, ಹೋಗು. ನಿಮ್ಮ ಅಪ್ಪನ ಕರ್ಕೊಂಡು ಬರೋಗು. ನಮ್ಮ ಮನೆಗೆ ಬಂದು ನಮ್ಮ ಅಮ್ಮನ ಕೇಳಿ ಕರ್ಕೊಂಡು ಹೋಗಿ. ನಾನು ಬರಲ್ಲ, ಹೋಗು. ನೀನು ಹಿಂಗೆಲ್ಲ ದಾರ ಬಟ್ಟೆಗೆಲ್ಲ ಮಾತಾಡಿದಿ ಅಂದ್ರೆ ಸರಿ ಹೋಗಲ್ಲ ನೋಡು. ನೀನು ಎಷ್ಟಕ್ಕೆ ಇರ್ಬೇಕು ಅಷ್ಟಕ್ಕೆ ಇರ್ಬೇಕಪ್ಪ. ನೀನು ದಾರೆ ಬಟ್ಟೆಗೆಲ್ಲ ಮಾತಾಡಿಲಿ ಗಲಾಟೆ ಮಾಡಕ್ಕೆ ಬಂದ್ರೆ ಸರಿ ಹೋಗಲ್ಲ. ಹೋಗು, ನಮ್ಮ ಮನೆಗೆ ಬರೋಗು. ನಮ್ಮ ಮನೆಗೆ ಬಂದು ಕರ್ಕೊಂಡು ಹೋಗಿ. ನಾನು ನಮ್ಮ ಮನೆ ತಕ್ಕ ಹೋಗ್ತೀನಿ. ನಮ್ಮ ಮನೆ ತಕ್ಕ ಬಾ. ನಮ್ಮ ಅಮ್ಮನ ತಗ ಮಾತಾಡು. ನಮ್ಮ ಅಪ್ಪನ ತಗು ನಮ್ಮ ಅಮ್ಮನ ತಗು ಮಾತಾಡಿ ಕರ್ಕೊಂಡು ಹೋಗಿ. ನೀನೇನು ಯಾರು ಬೇಡ ಅಂದಿಲ್ಲ. ಇಲ್ಲಿ ಬಂದು ದಾರಿ ಬಟ್ಟೆಗೆಲ್ಲ ನೀನು ಗಲಾಟೆ ಮಾಡಬೇಡ ನೋಡು. ಏನು ಹತ್ರ ಐತೆ ಅಂತೇಳಿ ಬರ್ತಾರೆ ಅಂತಲ್ಲ. ನಾನು ಏನಕ್ಕೆ ಬಂದಿದ್ದೀನಿ ಅಂತ ಗೊತ್ತಾಯ್ತು ನಿನಗೆ. ಗೊತ್ತಿದ್ದು ಕೊಟ್ಟು ಸುಮ್ಮನೆ ಮಾತಾಡಬೇಡ. ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ. ಸುಮ್ಮನೆ ಬತ್ತಿಯ ಇಲ್ವೇ ಎದ್ದು? ಎದ್ದು ಬತ್ತಿಯ ಇಲ್ಲ ಅವತಾರ ಆಡ್ತೀಯ? ಅವತಾರ ಆಡೋದು ಕಲ್ತಿದ್ಯಾ ನೀನು? ಅವತಾರ ಆಡಬೇಡ, ಸುಮ್ಮನೆ ಬಾ ಎದ್ದು. ಈ ಪಾಪ ಅವಳಿವಾಗ ಯಾಕ ಮುಂಚ್ಕೊಂಡು ಬಂದವಳೆ. ಬಂದು ಅವ್ರ ಅಪ್ಪಯ್ಯ ಅಮ್ಮಯಿಂದ ಕೂತ್ಕೊಂಡು ಕೇಳಿ ಅವ್ರು ಕಳಿಸಲ್ಲ ಇಂತಿ. ಅವಳು ಮಗಳನ್ನ ಅವ್ರ ಅಮ್ಮಯ್ಯನು ಅವ್ರ ಅಪ್ಪಯ್ಯ ಮಗಳನ್ನ ಕಳಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೇನೆ ಬಂದು ಈಗ ಕರ್ಕೊಂಡು ಹೋಗು. ಅದೇನು ಮಾತಾಡಿ ಅಂಥದ್ದು ನಾನು ಏನು ಮಾಡಿಲ್ಲ. ಬಂದು ಕುಕ್ಕಂಡು ಮಾತಾಡ್ಕೊಂಡು ಕರ್ಕೊಂಡು ಹೋಗೋಂಥ ತಪ್ಪು ನಾನು ಏನು ಮಾಡಿಲ್ಲ. ನಾನು ಎಲ್ಲ ಬದುಕು ಮಾಡ್ತಾಯಿದ್ದೀನಿ, ನಾನು ಎಲ್ಲ ಮಾಡ್ತಾಯಿದ್ದೀನಿ. ನಾನು ಏನು ಮಾಡ್ಬೇಕಾದ್ನು ಮಾಡ್ತಾಯಿದ್ದೀನಿ. ಅವ್ರ ತಾಗ ಹೇಳಿಸ್ಕೊಂಡು ಮಾಡೋ ಅಂಥದ್ದೇನಿಲ್ಲ. ಅವ್ರ ತಾಗ ಹೇಳಿಸ್ಕೊಂಬ ಅಂಥದ್ದೇನಿಲ್ಲ ನಾನು. ಅಣ್ಣ ಬಿಡೋಣ, ಅದು ಯಾಕಂಗೆ ಸಿಟ್ಟಾಗ್ತೀಯ? ಯಾಕಂಗೆ ಇದು ಮಾಡ್ತೀಯ? ಸುಮ್ಮನಿರೋಣ. ಅಯ್ಯೋ ದೇವ್ರೆ, ಸುಮ್ಮನಿರೋಣ ಅತ್ತ. ಅಣ್ಣ ಸುಮ್ಮನಿರು, ಯಾಕೆ ಜಗಳ ಮಾಡ್ತೀಯ ಹಿಂಗೆ? ದಾರೆ ಬಟ್ಟೆಗೆಲ್ಲ ಯಾಕೆ ಹೋಗಾಡ್ತೀಯ? ನಾವು ಬಂದರೆ ಗಳೆ ಕರೆಜಿದಕ್ಕೆ ಬಂದಿದ್ನಿ, ಬಾ ಹೋಗೋಣ ಅಂತ. ಬರಲಿಲ್ಲ ಅಂದ್ರೆ ಇಲ್ಲೇ ಬಿದ್ದಿರು. ಇನ್ಯಾರು ಕರ್ಕೊಂಡು ಹೋಗಲ್ಲ ಬಾ ಅಂತ ಕರಿತಿದ್ರು ಬರೋಲ್ಲ ಅಂತಾಳೆ. ಹೋಗಿ ಆತ ಏನಾನ ಮಾಡ್ಕೊ. ನೋಡು ಬಂದು ಹಿಂಗೆ ಗಲಾಟೆ ಮಾಡೋದು. ಒಂದಿಷ್ಟು ಇದೇ ಇಲ್ಲ, ಮರ್ಯಾದೆನೇ ಇಲ್ಲ ನಿಜವಾಗ್ಲೂ. ಏನು ಮಾಡೋಕ್ಕಾಗಲ್ಲ ಕಣಕ್ಕ ಅಂತಾರೆ. ಒಬ್ಬೊಬ್ರು ಇರ್ತಾರೆ ಒಳ್ಳೆ ಮಾತನ್ನ ದಾರಿಗೆ ತಗೋಬೇಕು ನಾವು. ಒಳ್ಳೆ ಮಾತನಾಗ ಹೇಳ್ಕೊಂಡು. ಅಯ್ಯೋ ನಾನು ಒಳ್ಳೆ ಮಾತನಾಗ ಹೇಳಿದ್ದೀನಿ ಅಂದರೆ ರೇಖಮ್ಮ, ನಾನು ಒಳಗೆ ರೂಮ್ನಾಗಿದ್ದಾಗ ನಾವಿಬ್ಬರೇ ಇದ್ದಾಗ ಹೇಳ್ತಿದ್ದೆ, ಬೇಡ ಕಣಪ್ಪ ಅಂತ ಮಾಡಬೇಡ ಅಂತ ಕುಂಡ್ರಿಸ್ಕೊಂಡು ಒಬ್ಬನೇ ರೂಮ್ನಾಗ ಕುಂಡ್ರಿಸ್ಕೊಂಡು ಹೇಳ್ತಿದ್ದೆ. ಕೇಳಲ್ಲ, ಯಾರೇನು ಹೇಳಿರೂ ಕೇಳಲ್ಲ ಕಣಮ್ಮ. ಯಾರು ಎಷ್ಟು ಹೇಳಿರೂ ಕೇಳೋಂಥ ಮನುಷ್ಯ ಅಲ್ಲ ಅವನು. ಲೂಸ್ ಮಕ್ಕ ಇದ್ರೆ ಸರಿಯಾಗಿ ಬುದ್ಧಿ ಕಲ್ಸುತ್ತೆ ರೇಖಮ್ಮ. ಆ ಅಕ್ಕ ಏನಿಲ್ಲ, ಸರಿಯಾಗಿ ಬುದ್ಧಿ ಕಲ್ಸುತ್ತೆ. ನಿಮ್ಮ ಅಪ್ಪ ಇರ್ದು ಏನು ಮಾಡ್ಕೊಂಡ್ರಮ್ಮ ಹೊಲನ? ಅದೇ ಅವರು ಮಾರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಸೈಡ್ ತಮ್ಮನ ಅಂತಿದ್ವಿ. ಅದಕ್ಕೆ ಸೈಟ್ ಏನು ಬೇಡ, ಸುಮ್ಮನೆ ಹೊಲ ನೆಟ್ಟಾಗಮ್ಮನ ಅಂತ ಇದ್ದೀವಿ. ಅವರು 2 ಎಕರೆನ ಯಾರಿಗೋ ಮಾರ್ತೀವಿ ಅಂತ ಹೇಳಿರ. ಅದಕ್ಕೇ ಯಾರಿಗೂ ಮಾರೋದು ಬೇಡ, ನಮಗೆ ಕೊಡಪ್ಪ ಅಂತೇಳಿ ಕೇಳೋಣ ಅಂತ ಇದೀವಿ. ನಾ ಕೇಳ್ಬೇಕು ಕಣಕ್ಕ. ಅದಕ್ಕೆ ಇವತ್ತು ಹೋಗೋಣ ಅಂತ ಹೊರಟಿದ್ವಿ. ಅಯ್ಯಪ್ಪು ರಜಾ ಐತೆ, ಇವತ್ತು ಹೋಗೋಣ ಅಂತ ಹೊರಟಿದ್ವಿ. ನಮ್ಮ ತಗೇನು ದುಡ್ಡಿಲ್ಲ ಇನ್ನೂ. ಅವ್ರಿನ್ನೂ ಗ್ರ್ಯಾಂಟ್ ಆಗೋಷ್ಟೊತ್ತಿಗೆ ಆಗುತ್ತಂತೆ. ಅದಕ್ಕೇ ನಾವಿನ್ನ ಎಲ್ಲ ನಮ್ಮ ಅಪ್ಪಯಿಂದ ಹೊಲ ಸುಮ್ಮನೆ ತಗೊಂಬನ 1 ಎಕರೆ ಮಾಡಿಸ್ಕೊಂಬನ ಅಂತ. 1 ಎಕರೆ ತಗೊಂಡ್ರತ್ಲಾಗ ಆಗುತ್ತೆ. ಆಮೇಲೆ ನಾವಿನ್ನೇ ಸೈಟ್ ತಗೊಂಬನ ಅಂತಿದ್ವಿ, ಸ್ವಲ್ಪ ಕಮ್ಮಿ ಯಾವ್ದಾನ ನೋಡಿ. ಅದಕ್ಕೆ ಇನ್ನೂ ಒಂದೇ ಸತಿ ಏನು ಕೊಡಂಗಿಲ್ವಲ್ಲ. ಇವಾಗ ಸದ್ಯಕ್ಕೆ ಏನು ಮಾತಾಡ್ಕೊಂಬರೋಣ ಅಂತ ಇದೀವಿ. ನಮ್ಮ ಅಪ್ಪನ ತಕ್ಕ ಹೋಗಿ ಮಾತಾಡ್ಕೊಂಬರ್ರಿ, ಮಾರಬೇಡ್ರಿ ಕಣಮ್ಮ. ಹೆಣ್ಣು ಹುಡುಗರು ಇದ್ದಾವೆ ಕೈಯಾಗೆ, ಮಾರಬಾರ್ದು ಹೊಲನ. ಮಾಡಿರಿ ಸುಮ್ಮನೆ ಇದಾಗುತ್ತೆ ಅಂದರೆ ಆಗುತ್ತೆ. ಅದಕ್ಕೆ ಸುಮ್ಮನೆ ಯಾಕೆ ಮಾರ್ತೀರಿ? ನನಗೆ ಕಣಕ್ಕ ಅನ್ಕೊಂಡಿರೋದು. ಏನು ಮಾಡೋಣ, ನಮ್ಮ ಅಪ್ಪ ಇರೋದು ಈಗ ಒಂದು ಸ್ವಲ್ಪ ಕಷ್ಟ ಅಲ್ಲ, ಮನೆಯೆಲ್ಲ ಬೀಳಂಗೈತೆ, ಸೋರುತ್ತೆ. ಅದಕ್ಕೇನೆ ನೀವೇ ತಗೊಳ್ರಿ. ಸುಮ್ಮನೆ ಏನಾದರೂ ಕಡಿಗೆ ಬಿಡಬೇಡ್ರಿ. ಆಮೇಲೆ ನೊಂದ್ಕೋಬೇಕಾಗುತ್ತೆ. ಬೇರೆಯವ್ರಿಗೆ ಕೊಟ್ಬಿಟ್ರೆ ರೇಖಮ್ಮ ನೊಂದ್ಕೋಬೇಕಾಗುತ್ತೆ. ಆಮೇಲೆ ನಾಳೆ ಹೊತ್ನಾಗ ಅವ್ರಿಗೆ ಕೊಟ್ಟಿರೋದು ನೋಡಿ, ಅಯ್ಯೋ ಕೊಟ್ಟವಲ್ಲಪ್ಪ ಅಂತ ಆವಾಗ ಬೇಜಾರಾಗುತ್ತೆ ಮುಂದೊಂದು ದಿನ. ಬಿಡಬಾರ್ದು, ಬೇರೆಯವ್ರಿಗೆ ಬಿಟ್ಟರೆ ಸುಮ್ಮನೆ ತಲೆನೋವು. ನೋನಕ್ಕ ಹಂಗೆ ಅನ್ಕೊಂಡ್ರೆ ಇವತ್ತು ಹೋಗ್ತೀವಿ, ಕೇಳ್ತೀವಿ. ಅದೆಲ್ಲ ನೋಡೋಣ, ಇನ್ನು ಕೇಳಬೇಕಲ್ಲ ಅವ್ರನ್ನ. ಕೇಳಿ ಅದೆಲ್ಲ ಏನು ಅಂತಾರೆ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಪಾಪ ಇವಕ್ಕಿಂದ ಒಂಥರ ಇವಾಗ ಅಂದರೆ ಇವತ್ತು ನಮ್ಮ ಅಯ್ಯಪ್ಪನ ಎಲ್ಲರೂ ನೂರಾಗೆಲ್ಲ ಕೊಂಡಾಡ್ತಾರೆ. ನಿಜವಾಗ್ಲೂ ಇಂಥ ಗಂಡನ ಪುಡಿಯಕ್ಕೆ ಪುಣ್ಯ ಮಾಡಿದ್ದೆ ಅಂತಾರೆ ನನ್ನ. ನಮ್ಮ ಅಯ್ಯಪ್ಪಗೆ ನಿಜವಾಗ್ಲೂ ಒಂದು ಬೀಡಿ ಸಿಗರೇಟು ಬೇರೆ ಏನು ದುಷ್ಟ ಚಟಗಳು ಏನೂ ಇಲ್ಲ, ಬ್ಯಾಡ್ ಹ್ಯಾಬಿಟ್ಗಳು ಏನೂ ಇಲ್ಲ. ಅಯ್ಯಪ್ಪಂಗೆ ಇವತ್ತು ಕುಡಿಯೋದಾಗಲಿ ತಿಂಬೋದಾಗಲಿ ಏನೂ ಇಲ್ಲ. ಒಳ್ಳೊಳ್ಳೆ ಊಟ ಕೇಳ್ತಾರೆ, ಹಣ್ಣು ಹಂಪಲು ಇಂಥವು ತಿನ್ಕೊಂಡು ಚೆನ್ನಾಗಿದ್ದಾರೆ ಅಷ್ಟೇ. ಅವ್ರಿಗೆ ಬಾಯಿ ಬಗ್ಸಿದ್ದು ಏನು ಇಷ್ಟ ಆಗುತ್ತೋ ಅದನ್ನು ತಿನ್ನಬೇಕಷ್ಟೇ, ತಿನ್ಕೊಂಡು ಚೆನ್ನಾಗಿದ್ದಾರೆ.
ಬೇರೆ ಯಾತೆ ಇಂಥದ್ದು ಸಿಗರೇಟು ಬೀಡಿ ವಿಮಲ್ ಸೂಪರು ಮೋದು ಏನೇ ಇದು ಧೂಮಪಾನಗಳು ಮದ್ಯಪಾನಗಳು ಇವೆಲ್ಲ ಏನಿದ್ರು ಅವರು ಇಂಥವೆಲ್ಲ ಏನೋ ಅವರು ಅಭ್ಯಾಸ ಮಾಡ್ಕೊಂಡಿಲ್ಲ. ಎಲ್ಲರೂ ಇವತ್ತು ಪಾಪ ಇವಕ್ಕ ಗಲಾಟೆ ಮಾಡ್ಕೊಂಬಂದೈತಿ, ಇವಕ್ಕ ಹಿಂಗಂಡು ಈಸ್ಪೇಟ ಆಡ್ತೈತೆ ಅಂತ ಬುದ್ಧಿ ಕಲ್ತ್ಕೊಂಬಲ್ಲ, ಎಲ್ಲ ಕಾಳದ ಮೇಲೆ ಬುದ್ಧಿ ಬರುತ್ತೆ ಅಂತ ಇವಕ್ಕ ಪಾಪ ಬೇಜಾರಾಗಿ ಅದೇ ಬಂದೈತೆ. ಅದಕ್ಕೆ ನನಗೆ ಹಿಂಗೆ ಹೇಳ್ತಾ ಇತ್ತು. ನೋಡ್ತಾ ಇರಿ ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.